ಹಾಯ್ ಫ್ರೆಂಡ್ಸ್, ಟಾಪ್ 5 ಭಯಾನಕ ಘಟನೆಗಳು ಪಾರ್ಟ್ 3ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಫಸ್ಟ್ ವಿಡಿಯೋ ಬಂದ್ಬಿಟ್ಟು ಲಂಡನ್ನಲ್ಲಿ ನಡೆದಿರೋ ಘಟನೆ. ಲಿಲಿ ಎಂಬ ಹುಡುಗಿ ತನ್ನ ಫ್ರೆಂಡ್ಸ್ ಜೊತೆ ರೂಮ್ ಶೇರಿಂಗಲ್ಲಿ ಇರ್ತಾಳೆ. ಅವ್ರ ಮನೆ ಎದುರಿಗೆ ಇನ್ನೊಂದು ಹಾಳು ಬಿದ್ದಿರೋ ಮನೆ ಇರುತ್ತೆ ಫ್ರೆಂಡ್ಸ್. ಲಿಲಿ ಮತ್ತು ಅವಳ ಫ್ರೆಂಡ್ಸ್ ಒಂದು ದಿನ ಆ ಮನೆ ಯಾವತ್ತೂ ಆನ್ ಆಗದ ಲೈಟ್ನ ನೋಡಿ ವಿಡಿಯೋನ ಕ್ಯಾಪ್ಚರ್ ಮಾಡ್ತಾರೆ. ಆಗ ಅವ್ರಿಗೆ ಒಂದು ಶಾಡೋ ಕಿಟಕಿ ಹತ್ತಿರ ಬಹಳ ಫಾಸ್ಟಾಗಿ ಮೂವ್ ಆಗ್ತಾ ಇರೋದನ್ನ ಕ್ಯಾಪ್ಚರ್ ಮಾಡ್ತಾರೆ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. Points it out, and once I get up camera, and then you can see the light. Oh my god, what is that? and it's not a shape of a person either. What the bro? What the is that? And it could be part of a fan, but it would be going to like the same amount of time. It's different times each time. What the? There's different durations. No. The fact that I saw that in the corner of my eye, actually creepy. I thought it was... No! What the seriously, what the is that? ಇವತ್ತಿನ ಸೆಕೆಂಡ್ ವಿಡಿಯೋ ಬಂದ್ಬಿಟ್ಟು ಒಬ್ಬ ಚಿಕ್ಕ ಹುಡುಗ ತನ್ನ ಅಮ್ಮನ ಜೊತೆ ಹ್ಯಾಲೋವಿನ್ ಪಾರ್ಟಿಗೆ ಶಾಪಿಂಗಿಗೆ ಹೋಗಿರ್ತಾನೆ. ಆಗ ಅಚಾನಕ್ಕಾಗಿ ಅವನಿಗೆ ಯಾರೋ ತಳ್ದಂಗೆ ಆಗುತ್ತೆ. ಆದರೆ ಅವ್ರ ಅಮ್ಮ ಹಿಂದ್ಗಡೆಯಿಂದ ವಿಡಿಯೋ ಮಾಡ್ತಾ ಇರ್ತಾಳೆ. ಆ ವಿಡಿಯೋಲಿ ನೋಡಿದರೆ ಅಲ್ಲಿ ಯಾರೂ ಇರಲ್ಲ. ಆ ಹುಡುಗ ತನ್ನಷ್ಟಕ್ಕೆ ತಾನೇ ಬೀಳ್ತಾನೆ. ಆದರೆ ಆ ಹುಡುಗನ ಯಾರೋ ಜೋರಾಗಿ ದೊಬ್ಬದ ಹಾಗೆ ಇರುತ್ತೆ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಫ್ರೆಂಡ್ಸ್, ಥರ್ಡ್ ವಿಡಿಯೋ ಬಂದುಬಿಟ್ಟು ಫ್ರೆಂಡ್ಸ್ ನಾವೆಲ್ಲ ಕೇಳೇ ಇರ್ತೀವಿ, ಬೆಕ್ಕು ಮತ್ತು ನಾಯಿಗಳಿಗೆ ಮನುಷ್ಯರಿಗೆ ಕಾಣೋದು ಅವುಗಳಿಗೆ ಕಾಣಿಸ್ತವೆ ಅಂತ. ಒಬ್ಬ ಲೇಡಿ ಅವ್ರ ಮನೇಲಿ ಡೋರ್ ನಾಕಿಂಗ್ ಶಬ್ದ ಕೇಳಿಸುತ್ತೆ ಅಂತ ಚೆಕ್ ಮಾಡೋಕ್ಕೆ ಹೋದಾಗ ಅವ್ರ ಮಕ್ಕಳ ಆಟಿಕೆಗಳು ತನ್ನಷ್ಟಕ್ಕೆ ತಾನೇ ಮೂವ್ ಆಗ್ತಾ ಇರ್ತವೆ ಮತ್ತು ಬೀಳ್ತಾನೂ ಇರ್ತವೆ. ಫ್ರೆಂಡ್ಸ್, ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಫ್ರೆಂಡ್ಸ್, ಈ ವಿಡಿಯೋಲಿ ತನ್ನಷ್ಟಕ್ಕೆ ತಾನೇ ಆಟಿಕೆಗಳು ಆನ್ ಆಗಿರ್ತವೆ, ಆದರೆ ರೂಮಲ್ಲಿ ಯಾರೂ ಇರಲ್ಲ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಫ್ರೆಂಡ್ಸ್, ಇವತ್ತಿನ ಕೊನೆಯ ವಿಡಿಯೋ ಬಂದುಬಿಟ್ಟು ಒಬ್ಬ ಹುಡುಗಿ ರೂಮ್ನ ರೆಂಟಿಗೆ ತೊಗೊಂಡಿರ್ತಾಳೆ. ಕಮ್ಮಿ ರೇಟಲ್ಲಿ ಸಿಕ್ತು ಅಂತ. ಆದರೆ ಆ ಹುಡುಗಿಗೆ ಗೊತ್ತಿರಲಿಲ್ಲ ಇದು ಒಂದು ಪ್ರೇತ ಬಾಧೆ ಇರೋಂಥ ಮನೆ ಅಂತ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಮತ್ತು ಲಾಸ್ಟಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್.